ಎಲ್ಲರೂ ಧ್ಯಾನವನ್ನ ಎಲ್ಲರೂ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಧ್ಯಾನದಲ್ಲಿ ನಮ್ಗೆ ಪತ್ರಿ ಸರ್ 3 ಅಂಶಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ. ಧ್ಯಾನ, ಸ್ವಾಧ್ಯಾಯ ಮತ್ತು ಸತ್ಸಂಗ. ಈ 3ಕ್ಕೆ ತುಂಬಾ ಮಹತ್ವವನ್ನ ಕೊಟ್ಟು ಹೋಗಿದ್ದಾರೆ ಸರ್. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ನನಗ್ ಗೊತ್ತಿಲ್ಲ, ಈ 3ಅಂತೂ ಖಂಡಿತ ಮಾಡಿ ಅಂತ ಹೇಳಿ ನಮಗೆ 3 ಜವಾಬ್ದಾರಿಗಳನ್ನ ಕೊಟ್ಟು ಹೋಗಿದ್ದಾರೆ. ಧ್ಯಾನವನ್ನ ಮಾಡೋದು ಹೇಗೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಅದ್ರೊಳಗೂ ನಮ್ಮ ಶ್ವಾಸವನ್ನ ಗಮನಿಸ್ತಾ ಮಾಡುವಂತಹ ಈ ಕ್ರಿಯೆ ಏನಿದೆ, ಈ ಒಂದು ಕ್ರಿಯೆ ನಮ್ಮ ಒಳಗಡೆ ಅದ್ಭುತವಾದಂತಹ ಬದಲಾವಣೆಯನ್ನ ತೆಗೆದುಕೊಂಡು ಬರುತ್ತೆ. ನಾವು ಅನ್ಕೋಬಹುದು ನಾವ್ ಇನ್ನೇನು ಮಾಡ್ತಾ ಇಲ್ಲ, ಇಲ್ಲಿ ಯಾವುದೇ ಸರ್ಕಸ್ ಮಾಡ್ತಿಲ್ಲ, ಏನೂ ಪ್ರಯತ್ನವನ್ನು ಪಡ್ತಿಲ್ಲ, ಕೇವಲ ನಮ್ಮ ಶ್ವಾಸವನ್ನ ಗಮನಿಸ್ತಾ ಕೂರ್ತಿದೀವಿ. ಈ ಶ್ವಾಸದಿಂದ ಏನಾಗಬಹುದು ಹಾಗಿದ್ರೆ? ಈ ಶ್ವಾಸವನ್ನ ಗಮನಿಸಿದಾಗ ಏನೆಲ್ಲ ಬದಲಾವಣೆಗಳು ಯಾವ ರೀತಿಯಲ್ಲಿ ಆಗತ್ತೆ ಅನ್ನುವಂಥದ್ದನ್ನ ನಮಗೆ ತಿಳಿಸಿಕೊಡೋದೇ ಸ್ವಾಧ್ಯಾಯ ಅಂತನ್ನುವಂಥದ್ದು. ಸ್ವಾಧ್ಯಾಯ ಅಂದ್ರೆ ನಾವು ಸಡನ್ ಆಗಿ ನೋಡಿದಾಗ ನಮಗೆ ಏನ್ ಅನ್ಸುತ್ತೆ, ಪುಸ್ತಕಗಳನ್ನ ಓದೋದು ಅಂತ ಅಂದ್ಬಿಟ್ಟು ನಾವ್ ಅಂದ್ಕೊಳ್ತೀವಿ. ಸ್ವಾಧ್ಯಾಯ ಅಂದ್ರೆ ಆ ಪುಸ್ತಕ ಓದ್ಬೇಕು, ಪತ್ರಿ ಸರ್ ಬರ್ದಿರೋಂತ ಪುಸ್ತಕಗಳನ್ನ ಓದ್ಬೇಕು, ಇನ್ನ ದೊಡ್ಡ ದೊಡ್ಡ ಮಾಸ್ಟರ್ಸ್ ಗಳು ಬರ್ದಿರೋಂತ ಪುಸ್ತಕಗಳನ್ನ ಓದ್ಬೇಕು. ಅದು ಖಂಡಿತ ಹೌದು. ಆದರೆ ಅದರ ಮುಂಚಿತವಾಗಿ ಇನ್ನೂ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾಗಿದೆ. ಏನು ಆ ಕಾರ್ಯ? ನಾವು ಸ್ವ ಅಧ್ಯಾಯ ಅನ್ನೋದನ್ನ ನಾವು ಪ್ರಾರಂಭ ಮಾಡ್ಬೇಕು. ಸ್ವಾಧ್ಯಾಯ ಅಂದ್ರೆ ಪುಸ್ತಕಗಳನ್ನ ಓದುವುದರ ಮುಂಚಿತವಾಗಿ ನಮ್ಮ ಒಳಗಡೆ ಏನು ನಡೀತಾ ಇದೆ. ಧ್ಯಾನವನ್ನ ಮಾಡ್ತಾ ಇದ್ದೀನಿ, ಈ ಧ್ಯಾನದ ಪ್ರಕ್ರಿಯೆ ನನ್ನ ಒಳಗಡೆ ಏನನ್ನ ಬದಲಾವಣೆ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ಯಾಕೆ ಅಂದ್ರೆ ಸುಮ್ನೆ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದೀನಿ, ಸುಮ್ನೆ ಪುಸ್ತಕ ಓದ್ತಾ ಇದ್ದೀನಿ, ಸುಮ್ನೆ ಸತ್ಸಂಗಗಳಿಗೆ ಅಟೆಂಡ್ ಮಾಡ್ತಿದ್ದೀನಿ ಅಂತಂದ್ರೆ ಯಾವುದೇ ರೀತಿಯಲ್ಲಿ ನಾವು ನಮ್ಮಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ಗಮನಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಏನೆಲ್ಲ ಮಾಡಿದರೂ ಅದು ವೇಸ್ಟ್. ಏನ್ ಮಾಡಿದ್ರು, ಎಷ್ಟೋ ಜನನ ನೀವು ನೋಡಿರ್ಬಹುದು, ಎಷ್ಟೋ ವರ್ಷಗಳಿಂದ ಧ್ಯಾನ ಮಾಡ್ತಿದ್ದಾರೆ, ಆದ್ರೆ ಅವರಲ್ಲಿ ಆಗಿರುವಂತ ಏನ್ ಚೇಂಜಸ್ ಬಂದಿದೆ? ನೀವು ಯಾಕೆ ಧ್ಯಾನ ಮಾಡ್ತಿದ್ದೀರಾ ಅಂದ್ರೆ ಯಾಕೆ ಧ್ಯಾನ ಮಾಡ್ತಿದೀವಿ ಅನ್ನೋದಕ್ಕೆ ಉತ್ತರ ಇಲ್ಲ. ಯಾಕೆ ಧ್ಯಾನ ಮಾಡ್ತಿದೀವಿ ಅನ್ನೋದಕ್ಕೆ ಉತ್ತರ ಇಲ್ದಿದ್ಮೇಲೆ ನಾವ್ ಮಾಡಿ ಏನು ಬಂತು ಪ್ರಯೋಜನ? ನಾವ್ ಏನೋ ಒಂದ್ ಮಾಡ್ತಿದೀವಿ ಅಂದ್ರೆ ಅದರಿಂದ ಬರುವಂತಹ ಪ್ರತಿಫಲವನ್ನ ಅಪೇಕ್ಷಿಸುವಂಥದ್ದಲ್ಲ, ಆ ಬರ್ತಿರೋಂಥದ್ದನ್ನ ನಾವು ಗಮನಿಸ್ಬೇಕಾಗುತ್ತೆ. ಏಕೆಂದ್ರೆ ನಾವು ಉಸಿರನ್ನ ಗಮನಿಸಿದಾಗ, ಆ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಗತ್ತೆ, ಆ ಉಸಿರು ಎಲ್ಲಿ ಎಲ್ಲಿ ಹೋಗ್ತಾ ಇದೆ, ಆ ಉಸಿರು ನನ್ನ ಒಳಗಡೆ ಹೆಂಗೆ ಪ್ರಯಾಣವನ್ನ ಮಾಡ್ತಾ ಇದೆ ಅನ್ನೋದು ನಮ್ಮ ಅರಿವಿಗೆ ಬರ್ಬೇಕು. ಸುಮ್ಮನೆ 10 ನಿಮಿಷ ಧ್ಯಾನವನ್ನ ಮಾಡಿದಾಗ ಉಸಿರನ್ನ ಗಮನಿಸ್ಕೊಳ್ತಾ ಮುಂದೆ ಆಳವಾಗಿ ಇಳಿದು ಹೋಗೋದಲ್ಲ. ಅವೇರ್ನೆಸ್ ಇರಬೇಕು, ಎಚ್ಚರ ಇರಬೇಕು, ಜಾಗ್ರತೆ ಇರಬೇಕು ನಮ್ಮ ಮೇಲೆ ನಮಗೆ. ಆ ಶ್ವಾಸ ಎಲ್ಲೆಲ್ಲಿ ಹೋಗ್ತಾ ಇದೆ, ತೆಗೆದುಕೊಂಡಂತಹ ಶ್ವಾಸ ನಮ್ಮ ಮೂಗಿನಿಂದ ನೇರವಾಗಿ ಆಜ್ಞಾಚಕ್ರವನ್ನ ತಲುಪಿ ಇನ್ನ ಎಲ್ಲ ಚಕ್ರದ ಮೂಲಕ ನಮ್ಮ ಮೂಲಾಧಾರ ಚಕ್ರವನ್ನ ತಲುಪಿ ಮತ್ತೆ ಮೂಲಾಧಾರ ಚಕ್ರದಿಂದ ಆಜ್ಞಾಚಕ್ರಕ್ಕೆ ಬಂದು ನಮ್ಮ ಶ್ವಾಸ ಹೊರಗೆ ಹೋಗ್ತಾ ಇರುತ್ತೆ. ಇದನ್ನ ನಾವು ಗಮನಿಸ್ತಾ ಇದೀವಾ? ಬರೀ ಅಷ್ಟೇ ಅಲ್ಲ, ನಮ್ಮ ಶ್ವಾಸ ನಮ್ಮ ಒಳಗಡೆ ನಮ್ಮ ಮನಸ್ಸನ್ನ ಎಲ್ಲಿ ಕೇಂದ್ರೀಕೃತಗೊಳಿಸಿದ್ರೆ ಅಲ್ಲಿಗೆ ನಮ್ಮ ಶ್ವಾಸ ಹೋಗ್ತಾ ಇರುತ್ತೆ. ಈ ಶ್ವಾಸ ಅನ್ನೋದು ಸುಮ್ಮನೆ ಅಲ್ಲ, ಈ ಶ್ವಾಸ ಅದರೊಳ ಜೊತೆಯಲ್ಲಿ ಪ್ರಾಣ ಶಕ್ತಿಯನ್ನ ತೆಗೆದುಕೊಂಡು ಬರ್ತಿದೆಯಲ್ಲ, ಆ ಪ್ರಾಣ ಶಕ್ತಿ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಹರಿದಾಡ್ತಾ ಇದೆ. ನಮ್ಮ ಒಳಗಡೆ ನಾಡಿ ಮಂಡಲ ಶುದ್ಧಿ ಅನ್ನುವಂಥದ್ದು ನಡೀತಾ ಇರುತ್ತೆ. ಆ ನಾಡಿ ಮಂಡಲ ಶುದ್ಧಿ ತನ್ನಷ್ಟಕ್ಕೆ ತಾನು ನಡೆಯುತ್ತೆ, ಕರೆಕ್ಟೇ. ಆದ್ರೆ ಅದನ್ನ ಗಮನಿಸ್ಕೊಳ್ಬೇಕಲ್ವಾ ನಾವು? ನಾವೇನ್ ಅದಕ್ಕೆ ಪ್ರಯತ್ನ ಪಡುವಂತದ್ದಿಲ್ಲ. ಆದ್ರೆ ಎಲ್ಲಿ ನಡೀತಾ ಇದೆ, ಏನ್ ನಡೀತಾ ಇದೆ ಅನ್ನೋದನ್ನ ಗಮನಿಸ್ಕೊಂಡಾಗ ನಾವು ಇನ್ನೊಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ತೀವಿ. ಇದು ಹೇಗೆ ಅಂದ್ರೆ
ಮಗು ಹೋಮ್‌ವರ್ಕ್ ಮಾಡ್ತಾ ಇದೆ. ಅಮ್ಮ ಗಮನಿಸ್ಲಿಲ್ಲ ಅಂತಂದ್ರೆ ತನ್ನ ಇಷ್ಟಾನುಸಾರವಾಗಿ ಹೋಮ್‌ವರ್ಕ್ ಮಾಡುತ್ತೆ. ಅದೇ ಅಮ್ಮ ಗಮನಿಸ್ತಾ ಇದ್ದಾಳೆ ಅನ್ನೋ ಅವೇರ್‌ನೆಸ್ ಇತ್ತಂದ್ರೆ ಆ ಹೋಮ್‌ವರ್ಕ್ ಅನ್ನ ಪರ್ಫೆಕ್ಟ್ ಆಗಿ ಮಾಡತ್ತೆ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಆಟೋಮೆಟಿಕ್ ಆಗಿ ಎಲ್ಲ ಕ್ರಿಯೆಗಳು ನಡೀತಾ ಇದೆ. ಆದ್ರೆ ಅದನ್ನ ನಾವು ಯಾವಾಗ ಗಮನಿಸಿಕೊಳ್ತೀವೋ, ಆ ಗಮನಿಸುವಿಕೆ ಅನ್ನುವಂಥದ್ದು ಬಂದಾಗ ಅದರ ಕಾರ್ಯವೈಖರಿ ಅನ್ನುವಂಥದ್ದು ಇನ್ನೂ ಅದ್ಭುತವಾಗಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಒಳಗಡೆ ಈ ಶ್ವಾಸ ಅನ್ನುವಂಥದ್ದು ಎಲ್ಲೆಲ್ಲಿ ಓಡಾಡ್ತಾ ಇದೆ, ಈ ಶ್ವಾಸ ಅನ್ನುವಂಥದ್ದು ನನ್ನ ಶರೀರದ ಯಾವ ಅಂಗವನ್ನ ಅದು ಶುದ್ಧೀಕರಣ ಮಾಡ್ತಾ ಇದೆ, ಯಾವ ನಾಡಿಯನ್ನ ಅದು ಶುದ್ಧ ಮಾಡ್ತಾ ಇದೆ ಅನ್ನೋದನ್ನ ಇದಕ್ಕೆ ತುಂಬಾ ಪ್ರಯತ್ನ ಪಡ್ಬೇಕಾದಂಥದ್ದಿಲ್ಲ. ಆ ಶ್ವಾಸದ ಜೊತೆಯಲ್ಲಿ ಇರ್ತಾ ಅಭ್ಯಾಸ ಮಾಡ್ಕೊಳ್ತಾ ಹೋದಾಗ ನಮ್ಗೆ ಇದರ ಅರಿವು ಮೂಡ್ತಾ ಬರುತ್ತೆ. ಇಷ್ಟೇ ಅಲ್ಲ, ಯಾವಾಗ ಈ ಅರಿವು ಮೂಡ್ತಾ ಹೋಗುತ್ತೋ, ನಮ್ಮ ಮನಸ್ಸಿನ ಮೇಲೆ ನಮ್ಮ ಗಮನ ಹೆಚ್ಚುತ್ತಾ ಹೋಗುತ್ತೆ. ಆಧ್ಯಾತ್ಮಿಕತೆ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನಿಂದ ಅರಿಯುವಂಥದ್ದು. ಈಗ ನಾವು ಬಾಹ್ಯ ಮನಸ್ಸಿನ ಜೊತೆನಲ್ಲಿದ್ದೀವಿ. ಈ ಬಾಹ್ಯ ಮನಸ್ಸಿನ ಜೊತೆಯಲ್ಲಿ ಇದ್ದಾಗ ಏನಾಗತ್ತೆ, ವಿಪರೀತವಾದ ಆಲೋಚನೆಗಳು ಇರ್ತಾ ಇರತ್ತೆ. ಬಾಹ್ಯಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಆ ಬಾಹ್ಯಕ್ಕೆ ಸಂಬಂಧಪಟ್ಟಿರುವಂತಹ ಮನಸ್ಸನ್ನ ನಾವು ಶ್ವಾಸವನ್ನ ಗಮನಿಸ್ತಾ ಏನಾಗತ್ತೆ, ಈ ಬಾಹ್ಯ ಮನಸ್ಸು ಅನ್ನುವಂಥದ್ದು ತನ್ನ ಕೆಲಸವನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬರುತ್ತೆ. ಈ ನಿಧಾನವಾಗಿ ಕಡಿಮೆ ಮಾಡ್ತಾ ಬಂದಾಗ ಏನಾಗತ್ತೆ, ನಮ್ಮ ಒಳಗಿನ ಮನಸ್ಸನ್ನ ನಾವು ಅರಿಯೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹೊರಗಿನ ಮನಸ್ಸು ಸೈಲೆಂಟ್ ಆದ್ರೆ ನಮ್ಮ ಒಳಗಿನ ಮನಸ್ಸಿನ ಪ್ರಕ್ರಿಯೆಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಹೋ, ನನ್ನ ಒಳಗಡೆ ಇಂತಹ ಭಾವನೆಗಳು ಇದೆಯಾ? ನನ್ನ ಒಳಗಿನ ಮನಸ್ಸು ಏನು ಹೇಳ್ತಾ ಇದೆ? ನನ್ನ ಒಳಗಿನ ಮನಸ್ಸಿನ ಶಕ್ತಿ ಏನು? ನನ್ನ ಒಳಗಿನ ಮನಸ್ಸಿನನ್ನ ನಾನು ಹೆಂಗೆ ಉಪಯೋಗಿಸ್ಕೋಬಹುದು ಅನ್ನೋದರ ಅರಿವು ನಮಗೆ ಮೂಡ್ತದೆ. ಈ ಅರಿವೆಲ್ಲ ಬೇಕು ಅಂತ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪುಸ್ತಕಗಳನ್ನ ಓದ್ಬೇಕು. ಸ್ವಾಧ್ಯಾಯ ಅಂದ್ರೆ ಸುಮ್ಮನೆ ಪುಸ್ತಕ ಓದೋದಲ್ಲ, ನಮ್ಮ ಒಳಗಡೆ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರುತ್ತಲ್ಲ, ಇದಕ್ಕೆ ಯಾವುದೋ ಒಂದು ಗೈಡೆನ್ಸ್ ಬೇಕಲ್ವಾ ನಮಗೆ? ನಾವದನ್ನ ಗಮನಿಸ್ಕೊಳ್ತಾ ಅದನ್ನ ಮಾಡ್ತಾ ಇದೀವಿ ಅಂತಂದ್ ಪ್ರಾಡೋದಕ್ಕೆ ಪ್ರಾರಂಭ ಮಾಡಿದಾಗ ನಮ್ಗೆ ಬೇಕಾಗಿರುವಂತಹ ಗೈಡೆನ್ಸ್ಗಳು ಏನಿದೆ ಈ ಪುಸ್ತಕಗಳ ರೂಪದಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಯಾಕೆಂದ್ರೆ ಇಂತಹ ಅನುಭವಗಳನ್ನ ಪಡೆದಿರುವಂತಹ ಅನೇಕ ಮಂದಿ ಮಾಸ್ಟರ್ಸು ತಮ್ಮ ಅನುಭವಗಳನ್ನ ಪುಸ್ತಕ ರೂಪದಲ್ಲಿ ನಮ್ಗೆ ಕೊಟ್ಟು ಹೋಗಿರ್ತಾರೆ. ಅದನ್ನ ಓದಿದಾಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ, ಓ, ಈ ಒಂದು ಪ್ರಕ್ರಿಯೆ ನನ್ನ ಒಳಗಡೆ ನಡೀತಲ್ವಾ, ಇದನ್ನ ಇನ್ನೂ ಹೆಂಗೆ ನಾನು ಮುಂದುವರಿಸ್ಕೊಂಡು ಹೋಗಬಹುದು? ಈ ಪ್ರಕ್ರಿಯೆಯನ್ನ ಗಮನಿಸ್ಕೊಂಡಿದ್ದೀನಿ, ಆದ್ರೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ನಡೆಯೋದಿಕ್ಕೆ ನನ್ನ ಪ್ರಯತ್ನ ಏನಿದೆ? ಇಲ್ಲಿ ಪ್ರಯತ್ನ ಅಂದ್ರೆ ಸ್ವಪ್ರಯತ್ನಕ್ಕಿಂತ ನಮ್ಮ ಆಂತರಿಕ ಪ್ರಯತ್ನ ತುಂಬಾ ಇರತ್ತೆ. ನಾವ್ ಯಾವಾಗ ಆಟೋಮೆಟಿಕಲ್ ಧ್ಯಾನ ಮಾಡ್ತಾ ಹೋಗ್ತೀವಿ, ಆಟೋಮೆಟಿಕ್ ಆಗಿ ಇವೆಲ್ಲ ನಡೀತಾ ಹೋಗುತ್ತೆ. ಆದ್ರೆ ಗಮನಿಸುವಿಕೆ ಅನ್ನುವಂಥದ್ದು ನಮ್ಮಲ್ಲಿ ತುಂಬಾ ಬೆಳೆಸ್ಕೋಬೇಕು ನಾವು. ನಮ್ಮ ಒಂದೊಂದು ಶ್ವಾಸವನ್ನ ಕೂಡ ಗಮನ ಬರ್ದಲೆ ಇರೋದಿಕ್ಕೆ ನಾವು ಅದನ್ನ ಕೂಡ ಗಮನಿಸ್ಬೇಕು ಅಂತ ಹೆಂಗೆ ನಾವು ಅಂದುಕೊಳ್ತೀವೋ, ನಮ್ಮ ಬಾಹ್ಯದ ಉಸಿರಾಟವನ್ನ ಹೇಗೆ ಇನ್ನೂ ಆಳವಾಗಿ ಗಮನಿಸ್ಕೊಳ್ತೀವೋ, ಆ ಹೊರಗಿನ ಶ್ವಾಸಕ್ರಿಯೆ ನಮ್ಮ ಒಳಗಿನ ಮನಸ್ಸನ್ನ ತಲುಪ್ತಾ ಹೋಗುತ್ತೆ. ಏನು ಈ ಒಳಗಿನ ಮನಸ್ಸು ಹೊರಗಿನ ಮನಸ್ಸು ಏನ್ ಬಹಳ ಕನ್ಫ್ಯೂಷನ್ ಆಗಿದೆ ಅಂತ ಅನ್ಕೊಂಡ್ರೆ, ಇದಕ್ಕೆ ತುಂಬಾ ಸಿಂಪಲ್ ಆಗಿ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೊರಗಿನ ಮನಸ್ಸು ಅಂದ್ರೆ ಬಾಹ್ಯವಾಗಿ ನಾವ್ ಏನೆಲ್ಲ ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಏನೆಲ್ಲ ಅನುಭವಕ್ಕೆ ಬರ್ತಾ ಇದೆ ನಮಗೆ, ಅದು ಎಲ್ಲವೂ ಕೂಡ ನಮ್ಮ ಬಾಹ್ಯ ಮನಸ್ಸಿನಿಂದ ನಡೀತಾ ಇರುತ್ತೆ. ನಾನಿವಾಗ ಮಾತಾಡ್ಬೇಕು, ಕೈ ಕಾಲು ಆಡಿಸ್ಬೇಕು, ನಾನೆಲ್ಲೋ ನಡ್ಕೊಂಡು ಹೋಗ್ಬೇಕು, ನಾನು ಏನೋ ತಿನ್ಬೇಕು, ನಾನೇನೋ ಕೆಲ್ಸ ಮಾಡ್ಬೇಕು, ಈ ಭಾವನೆಗಳು ಯಾವಾಗ ಬರುತ್ತೆ, ಇದೆಲ್ಲವೂ ಕೂಡ ಬಾಹ್ಯ ಮನಸ್ಸಿನ ಕೆಲಸ ಆಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಒಳಗಿನ ಮನಸ್ಸು ಏನ್ ಮಾಡ್ತಾ ಇದೆ? ನಮ್ಮ ಒಳಗಡೆ, ನಮ್ಮ ಶರೀರದ ಒಳಗಡೆನೆ ತೆಗೆದುಕೊಳ್ಳಿ, ನಮ್ಮ ಶರೀರದ ಒಳಗಡೆ ಎಷ್ಟೆಲ್ಲಾ ಪ್ರಕ್ರಿಯೆಗಳು ನಡೀತಾ ಇದೆ.
ಹೃದಯದ ಬಡಿತ ನಡೀತಾ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡ್ತಿದೆ, ನಮ್ಮ ಎಕ್ಸ್ಕ್ರೇಟರಿ ಸಿಸ್ಟಮ್ ಕೆಲಸ ಮಾಡ್ತಾ ಇದೆ. ಇದು ಯಾವತ್ತಾದ್ರೂ ನಮ್ಮನ್ನ ಕೇಳಿದ್ಯಾ? ನಾನು ಇದನ್ನ ಮಾಡಬಹುದಾ? ನಾ ಇದನ್ನ ಮಾಡ್ಲಾ? ಅಥವಾ ನಾವ್ ಯಾವತ್ತಾರ ಅದಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದೀವ? ನೀ ಹೃದಯ ಬಡ್ಕೊ ನೀನು, ನಾನಿವಾಗ ತಿಂದಿದೀನಿ ಅದನ್ನ ಅರಗ್ಸು ಅಂತ ಯಾವತ್ತಾರ ಹೇಳಿದೀವ? ಖಂಡಿತ ಇಲ್ಲ. ಅದು ತನ್ನಷ್ಟಕ್ಕೆ ತಾನ್ ನಡೀತಾ ಇದೆ. ಹೇಗ್ ನಡೀತಾ ಇದೆ? ಇದೆಲ್ಲವೂ ಕೂಡ ಒಳಗಿನ ಮನಸ್ಸಿನ ಪ್ರಕ್ರಿಯೆ ಇದು. ನಮ್ಮ ಒಳಗಿನ ಮನಸ್ಸು ಅದಕ್ಕೆ ಗೈಡೆನ್ಸ್ ಕೊಡ್ತಾ ಇದೆ. ಇದಕ್ಕೆ ಇನ್ನೂ ಒಂದ್ ಹೆಸರು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕೂಡ ನಾವು ಇದನ್ನ ಹೇಳ್ಕೋಬಹುದು. ಆ ಸಬ್ ಕಾನ್ಶಿಯಸ್ ಮೈಂಡ್ ನಮಗೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದೆ. ಆ ಹೃದಯವ ಹೀಗೆ ಬಡ್ಕೋಬೇಕು. ನಮ್ಮ ಶರೀರದಲ್ಲಿ ಏನಾರ ವ್ಯತ್ಯಾಸ ಆದಾಗ ಆ ಹೃದಯದ ಬಡಿತದಲ್ಲಾಗಿರಬಹುದು, ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಆಗಿರಬಹುದು, ಅದ್ರೊಳಗೆ ಡಿಫ್ರೆನ್ಸ್ ಗಳು ಕಾಣ್ತಾ ಹೋಗುತ್ತೆ. ಆ ಡಿಫ್ರೆನ್ಸ್ ಗಳು ಕಾಣೋದು ಅಂದ್ರೇನೆ ನಮ್ಮ ಒಳಗಡೆ ಇರುವಂತಹ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇರುತ್ತೆ. ಇಲ್ಲಿ ಇಂತಹ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ನೀನು ಅದನ್ನ ಇಂಬ್ಯಾಲೆನ್ಸ್ ಮಾಡಿ ಅವರಿಗೆ ಅರಿವಿಗೆ ತೆಗೆದುಕೊಂಡು ಬಾ. ಯಾಕೆಂದ್ರೆ ನಮ್ಮ ಒಳಗಡೆ ನಡೀತಾ ಇರೋಂಥದ್ದು ನಮ್ಗೆ ಅರ್ಥ ಆಗುವಂಥದ್ದು. ನಮ್ಗೇನೋ ನೋವಾಗ್ತಾ ಇದೆ, ನೋವಾಗ್ತಿದೆ ಅನ್ನೋದು ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ನೋವು ಯಾಕಾಗಿದೆ, ಅಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಉಂಟಾಗಿದೆ ಆ ಭಾಗದಲ್ಲಿ. ಆ ಡಿಸ್ಟರ್ಬೆನ್ಸ್ ಅನ್ನ ನಮ್ಮ ಗಮನಕ್ಕೆ ತಂದ್ಕೊಡ್ಬೇಕು. ನಮ್ಮ ಗಮನಕ್ಕೆ ತಂದ್ಕೊಡ್ಬೇಕು ಅಂತಂದ್ರೆ ಅಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೋವಾಗುವಂಥದ್ದು. ಅದಕ್ಕೆ ಆ ಪಾರ್ಟ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಆ ಸೆನ್ಸೇಷನ್ ನಮ್ಗೆ ಪ್ರಾರಂಭ ಆಗತ್ತೆ. ಆಗ ನಮ್ಮ ಒಳಗಿನ ಮನಸ್ಸು ಅಲ್ಲಿ ಇನ್ಫಾರ್ಮೇಶನ್ ಕೊಡುತ್ತೆ ನಮ್ಮ ಹೊರಗಿನ ಮನಸ್ಸಿಗೆ. ನೋಡು, ಇಂಥ ಭಾಗದಲ್ಲಿ ಪ್ರಾಬ್ಲಮ್ ಆಗಿದೆ, ಅದನ್ನೇ ನಾವು ನೋವು ಅಂತ ಹೇಳ್ಕೊಳ್ತೀವಿ. ಆ ನೋವು ಅನ್ನೋದನ್ನ ಅದ್ ಅರ್ಥ ಆದ್ಮೇಲೆ ಸುಮ್ನೆ ಇರಕ್ಕಾಗಲ್ಲ. ಹೊರಗಿನಿಂದ ನಾವ್ ಏನ್ ಮಾಡ್ಕೊಳ್ತೀವೋ ಮಾಡ್ಕೊಳ್ಳೋಣಂತೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ, ನಮ್ಮ ಹೊರಗಿನ ಮನಸ್ಸನ್ನ ಒಳಗಿನ ಮನಸ್ಸಿನ ಜೊತೆಯಲ್ಲಿ ನಾವ್ ಯಾವಾಗ ಸೇರಿಸ್ತೀವೋ ಅಲ್ಲಿ ಏನು ಮೂಲವಾಗಿ ಪ್ರಾಬ್ಲಮ್ ಏನಾಗಿದೆ, ಆ ನೋವು ಯಾಕೆ ಬಂದಿದೆ, ಆ ನೋವಿನ ಕಾರಣ ಏನು, ಅದಕ್ಕೆ ಏನು ಪರಿಹಾರ ನಾನು ಮಾಡ್ಕೋಬಹುದು ಅನ್ನೋದು ಇನ್ಫಾರ್ಮೇಶನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮಗೆ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಇದೇ ರೀತಿಯಲ್ಲಿ ಹೇಗೆ ನೋವಿಗೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೋ, ಇದು ಇನ್ನೂ ಆಳವಾಗಿ ನಾವು ಇಳಿತಾ ನಮ್ಮ ಗುಣಗಳ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ, ನಮ್ಮ ಗುಣಗಳ ಮೇಲೆ, ನಮ್ಮ ಸ್ವಭಾವಗಳ ಮೇಲೆ ಕೂಡ ಇದರ ಪ್ರಭಾವ ಇರುತ್ತೆ. ಅದನ್ನ ಅರ್ಥಕೊಳ್ತಾ ಹೋಗ್ತೀವಿ. ಆವಾಗ ಏನ್ ಮಾಡ್ತೀವಿ, ನಮ್ಮ ಗುಣಗಳಲ್ಲಿ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ವಿಪರೀತವಾದ ಕೋಪ ಬರ್ತಾ ಇತ್ತು ಮುಂಚೆ, ಧ್ಯಾನ ಮಾಡಿದ ನಂತರ ನನಗೆ ಕೋಪ ಕಮ್ಮಿ ಆಗಿದೆ ಅಂತಂದು ಹೇಳೋದನ್ನ ಬಹಳಷ್ಟು ಜನ ನೋಡಿರ್ತೀವಿ. ಯಾಕೆ, ಹೆಂಗೆ ಕಮ್ಮಿ ಆಯ್ತು? ಧ್ಯಾನ ಮಾಡಿದ ತಕ್ಷಣ ಕೋಪ ಹೇಗ್ ಕಮ್ಮಿ ಆಯ್ತು ಅಂತಂದ್ರೆ, ನಮ್ಮ ಬಾಹ್ಯ ಮನಸ್ಸು ಏನಿದೆ ಅದು ನಮ್ಮ ಒಳಗಿನ ಮನಸ್ಸಿನ ಸೇರ್ಕೊಂಡು ಅಲ್ಲಿ ಇನ್ಫಾರ್ಮೇಶನ್ ಅನ್ನೋದು ಎಕ್ಸ್ಚೇಂಜ್ ಆಗ್ತಾ ಇದೆ. ಓ, ಇಲ್ಲಿ ಕೋಪ ಬರ್ತಿದ್ಯಾ, ಈ ಭಾವನೆಗಳು ಬಂದಾಗ ಹೆಂಗೆ ನಾನು ಅದನ್ನ ಡೀಲ್ ಮಾಡ್ಬೇಕು ಅನ್ನೋದರ ಅರಿವು ತಂದು ಕೊಡ್ತಾ ಇರುತ್ತ ಮನಸ್ಸು. ಇಲ್ಲಿ ನನಗೆ ತುಂಬಾ ನೋವುಂಟಾಗ್ತಾ ಇದೆ, ಮನಸ್ಸಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇದೆ. ಯಾಕೆ ಕಿರಿಕಿರಿ ಆಗ್ತಾ ಇದೆ ಅನ್ನೋದರ ಇನ್ಫಾರ್ಮೇಶನ್ ಅನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಕಾನ್ಶಿಯಸ್ ಮೈಂಡ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗುತ್ತೆ. ಆವಾಗ ಏನಾಗತ್ತೆ, ನಮ್ಮ ಮನಸ್ಸು, ಎರಡೂ ಮನಸ್ಸು ಕೂಡ್ಕೊಂಡಾಗ ನಮ್ಮ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಹೊರಗಿನ ಮನಸ್ಸು ಏನಿದೆ, ಬರೀ ಬಾಹ್ಯವಾಗಿ ನೋಡ್ತಾ ಇರುವಂತ ಮನಸ್ಸು ಒಳಗಿನ ಮುಖದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದನ್ನೇ ಹೇಳುವಂತಹದ್ದು ನಮ್ಮ ಅಂತರಂಗದ ಒಳಗೆ ಬಗ್ಗಿ ನೋಡುವಂತಹದ್ದು ಅಂತ ಹೇಳಿ. ನಮ್ಮ ಅಂತರಂಗವನ್ನ ನಾವೇ ಅರಿತಾ ಹೋಗ್ತೀವಿ. ಅವಾಗ ನಮ್ಮ ಒಳಗಡೆ ಏನು ಪ್ರಕ್ರಿಯೆಗಳು ನಡೀತಾ ಇದೆ, ಯಾವ ಭಾವನೆಗಳು ಉತ್ಪತ್ತಿ ಆಗ್ತಿದೆ, ಯಾವ ರೀತಿಯಲ್ಲಿ ನನ್ನ ಯೋಚನೆಗಳು ಓಡ್ತಾ ಇದೆ, ಆಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ನಮ್ಮ ಒಳಗಡೆ ಏನೆಲ್ಲಾ ಭಾವನೆಗಳನ್ನ ನಾವು ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಈ ಭಾವನೆಗಳು ಉತ್ಪತ್ತಿ ಆಗೋದಕ್ಕೆ ಕಾರಣಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲೋ ನಮ್ಮ ಒಳಗಿನ ಮನಸ್ಸಿನಲ್ಲಿ ಮೂಲೆನಲ್ಲಿ ಕೂಡಿರುವಂತಹ
ಆ ನಮ್ಮ ಬಗ್ಗೆ ಇರುವಂತಹ ಒಂದು ಅಭಿಪ್ರಾಯಗಳು, ಬೇರೆಯವರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ ನಮಗೆ ಇರುವಂತಹ ಅಭಿಪ್ರಾಯಗಳು ನಮ್ಮ ಈ ಆಲೋಚನೆಗಳನ್ನ, ಭಾವನೆಗಳನ್ನ ಸೃಷ್ಟಿಸ್ತಾ ಇದೆ ಅನ್ನೋದರ ಅರಿವು ನಮಗೆ ಉಂಟಾಗತ್ತೆ. ಇದು ಅರಿವಿಗೆ ಬಂದಾಗ ಏನ್ ಮಾಡ್ತೀವಿ, ನಾವದನ್ನ ಬದಲಾಯಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀವಿ. ಈ ಪ್ರಯತ್ನ ನಿರಂತರವಾಗಿ ಸಾಗ್ತಾ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅನ್ನೋದು ಕೂಡ ಸೈಲೆಂಟ್ ಆಗಿ ನಮ್ಮ ಸೂಪರ್ ಕಾನ್ಶಿಯಸ್ನೆಸ್ ಅಂತ ನಾವು ಏನ್ ಹೇಳ್ಕೊಳ್ತೀವಿ, ನಮ್ಮ ಒಳಗಡೆ ಇರುವಂತಹ ಅದ್ಭುತವಾದ ಚೈತನ್ಯ, ಅದು ಯಾವಾಗ್ಲೂ ಪರಿಶುದ್ಧವಾಗಿ ಇರುತ್ತೆ. ಆದರೆ ಅದನ್ನ ಮೇಲ್ಕವಚ ಹಾಕಿ, ಅದ್ರ ಮೇಲ್ಗಡೆ ಹೊಚ್ಚಿ ಆ ಚಳಿ ಜಾಸ್ತಿ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ರಗ್ಗುಗಳು ಒಂದ್ರ ಮೇಲೆ ಹಾಕೊಂಡ್ರೆ ನಮಗೆ ಚಳಿಯ ಅರಿವಾಗುತ್ತಾ? ಇಲ್ಲ ಅಲ್ಲ. ಬಾಹ್ಯದ ಕಾಂಟ್ಯಾಕ್ಟ್ ಹೊರಟೋಗುತ್ತಲ್ಲ. ಹಾಗೆ ನಾವು ಅದನ್ನ ಆ ಮನಸ್ಸಿನ ಮೇಲೆ ಪದರಗಳನ್ನ ಎಳೆದು ಏನ್ ಮಾಡ್ಕೊಂಡಿದೀವಿ, ಅದರ ಶಕ್ತಿ ಏನು ಅನ್ನೋದನ್ನ ನಮ್ಗೆ ತಲುಪದೇ ಇರೋ ಹಾಗೆ ನಾವು ಮಾಡ್ಕೊಂಡ್ಬಿಟ್ಟಿವಿ. ಆ ಸೂಪರ್ ಕಾನ್ಶಿಯಸ್ನೆಸ್ ಅಂತ ಏನ್ ಹೇಳ್ತೀವಿ, ಅದರ ಅರಿವು ನಮಗೆ ಆಗ್ತಾ ಹೋಗುತ್ತೆ. ಯಾವಾಗ ಬಾಹ್ಯ ಮನಸ್ಸು ನಿಲ್ಲಿಸ್ತೀವಿ, ಆಗ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂಡ ನಾವು ವರ್ಕ್ ಮಾಡ್ಕೊಳ್ತಾ, ಅದನ್ನ ಪರಿಶುದ್ಧ ಮಾಡ್ಕೊಳ್ತಾ ಬಂದಾಗ, ಅವೇರ್ನೆಸ್ ನಿಂದ ಅದನ್ನ ಗಮನಿಸ್ಕೊಳ್ತಾ ಬಂದಾಗ ನಮ್ಮ ಸೂಪರ್ ಕಾನ್ಶಿಯಸ್ನೆಸ್ ಅನ್ನೋಂಥದ್ದು ಆಕ್ಟಿವ್ ಆಗ್ತಾ ಹೋಗುತ್ತೆ. ಈ ಸೂಪರ್ ಕಾನ್ಶಿಯಸ್ನೆಸ್ ಆಕ್ಟಿವ್ ಆದಾಗ ಏನಾಯ್ತು, ನಮ್ಮ ಒಳಗಡೆ ಇರುವಂತಹ ದೈವತ್ವದ ಗುಣಗಳು ಏನಿದೆ, ನಮ್ಮ ಪ್ಯೂರ್ ಎನರ್ಜಿ ಏನಿದೆ, ಅದ್ಭುತವಾದ ಪರಿಶುದ್ಧವಾದ ಚೈತನ್ಯ, ಆತ್ಮ ಅಂತ ಹೇಳ್ಕೊಳ್ತೀವಿ, ಪರಮಾತ್ಮ ಅಂತ ಹೇಳ್ಕೊಳ್ತೀವಿ, ಈ ಎಲ್ಲವೂ ಕೂಡ ನಮ್ಮ ಒಳಗಡೆ ಜಾಗೃತಿ ಆಗ್ತಾ ಹೋಗುತ್ತೆ. ಈ ವಿಶ್ವ ಸೃಷ್ಟಿ ಆಗಿರೋದೇ ಇದನ್ನ ಅರಿತುಕೊಳ್ಳೋದಕ್ಕೆ. ಭಗವಂತನನ್ನ ಸೃಷ್ಟಿಸಿದ್ದು ಮಾನವನೇ, ಮಾನವನೇ ಭಗವಂತ ಆದಾಗ ಇದರ ಅಂತ್ಯ ಆಗತ್ತೆ. ಪ್ರಾರಂಭ ಆಗಿದ್ದು ಭಗವಂತನನ್ನ ಸೃಷ್ಟಿಸಿಕೊಂಡಾಗ ಪ್ರಾರಂಭ ಆಯ್ತು. ನಾನೇ ಭಗವಂತ ಅನ್ನೋದನ್ನ ಅರ್ಥಾಗ ಇದು ಅಂತ್ಯ ಆಗತ್ತೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ನಮ್ಮ ಬಾಹ್ಯದಿಂದ ಮನಸ್ಸಿನಿಂದ ನಾವು ಉದ್ಭವವಾಗಿದ್ವಿ. ಆ ಬಾಹ್ಯ ಮನಸ್ಸನ್ನ ಒಳಗಡೆ ತೆಗೆದುಕೊಂಡು ಹೋಗ್ತಾ, ಸಬ್ ಕಾನ್ಶಿಯಸ್ ಮೈಂಡ್ ನಮ್ಮ ಒಳಗಿನ ಮನಸ್ಸನ್ನ ನಾವು ಆಕ್ಟಿವೇಟ್ ಮಾಡ್ಕೊಳ್ತಾ, ಆ ಒಳಗಿನ ಮನಸ್ಸಿನ ಆಳದಲ್ಲಿ ನಾವು ಇಳಿತಾ ಹೋದಾಗ ನಮ್ಮ ಪರಿಶುದ್ಧವಾದ ಮನಸ್ಸು ಏನಿದೆ, ಅದು ಆತ್ಮ ಚೈತನ್ಯ ಅಂತ ಹೇಳ್ಕೋಬಹುದು. ಏನ್ ಬೇಕಾದ್ರೂ ನಾವು ಅದನ್ನ ಪರಿಶುದ್ಧವಾದ ಚೈತನ್ಯ ಅಂತ ಹೇಳ್ಕೋಬಹುದು. ಇದೆಲ್ಲವೂ ಕೂಡ ಅಲ್ಲಿಗೆ ನಾವು ರೀಚ್ ಆಗ್ತೀವಿ, ಅದನ್ನ ಟಚ್ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮ ಈ ಪ್ರಯಾಣ ಅನ್ನುವಂಥದ್ದು ಅದ್ಭುತವಾಗಿರುವಂತಹದ್ದು. ಈ ಪ್ರಯಾಣವನ್ನ ನಾವು ಮಾಡ್ಕೋತಾ ಹೋದ್ರೆ, ಇದಕ್ಕೆ ಮೂಲ ಏನು, ಈ ಪ್ರಯಾಣವನ್ನ ನಾವು ಮಾಡ್ಬೇಕು ಅಂತಂದ್ರೆ ನಮ್ಗೆ ಒಂದು ವಾಹನ ಬೇಕು. ಎಲ್ಲಿಗೆ ಆಗ್ಲಿ ಹೋಗ್ಲಿಕ್ಕೆ ಒಂದು ವೆಹಿಕಲ್ ನೋಡ್ಕೊಳ್ತೀವಲ್ವಾ, ಅದೇ ರೀತಿಯಲ್ಲಿ ಈ ಪ್ರಯಾಣವನ್ನ ಮಾಡೋದಿಕ್ಕೆ ನಮಗೆ ಜೊತೆ ಇರುವಂತದ್ದು ನಮ್ಮ ಶ್ವಾಸ ಅನ್ನುವಂತಹ ವಾಹನ. ಈ ಶ್ವಾಸ ಅನ್ನುವಂತ ವಾಹನವನ್ನ ಇಟ್ಟುಕೊಂಡು ನಾವು ಹೊರಗಿನ ಮನಸ್ಸಿನಿಂದ ಒಳ ಮನಸ್ಸಿಗೆ, ಒಳ ಮನಸ್ಸಿನಿಂದ ಅದ್ಭುತವಾದ ಚೈತನ್ಯವನ್ನ ತಲುಪೋದಿಕ್ಕೆ ನಾವು ಈ ಪ್ರಯಾಣವನ್ನ ಮಾಡ್ಕೊಳ್ತಾ ಬರಬಹುದು. ಯಾವಾಗ ನಮ್ಮ ಒಳಗಡೆ ಇರುವಂತಹ ಪರಿಶುದ್ಧವಾದ ಚೈತನ್ಯ ಜಾಗೃತಿ ಆಗುತ್ತೋ, ನಮ್ಮ ಒಳಗಡೆ, ನಮ್ಮ ಗುಣಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ, ಎಲ್ಲದರಲ್ಲಿ ಕೂಡ ಅದ್ಭುತವಾದ ಬದಲಾವಣೆ ಉಂಟಾಗ್ತಾ ಹೋಗುತ್ತೆ. ಇದನ್ನೇ ಹೇಳೋದು ಮಾನವತ್ವದಿಂದ ದೈವತ್ವದ ಕಡೆಗೆ ಪ್ರಯಾಣ ಅಂತ ಹೇಳಿ. ಈ ಒಂದು ಮಾರ್ಗದಲ್ಲಿ ನಮಗೆ ಬರುವಂತಹ ಎಲ್ಲ ಡೌಟ್ಗಳನ್ನ, ನಮ್ಮ ಒಳಗಡೆ ಉಂಟಾಗುವಂತಹ ಪ್ರಕ್ರಿಯೆಗಳನ್ನ ನಮಗೆ ಸುಲಭವಾಗಿ ಅರಿವು ಮಾಡುವಂತಹದ್ದೇ ಸ್ವಾಧ್ಯಾಯ, ಅಂದ್ರೆ ಪುಸ್ತಕಗಳನ್ನ ಓದುವಂತಹದ್ದು. ಬಹಳಷ್ಟು ಜನರ ಅನುಭವಗಳು, ಏಕೆಂದ್ರೆ ಒಬ್ಬರ ಅನುಭವ ಇನ್ನೊಬ್ಬರ ರೀತಿಯಲ್ಲಿ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಭವಗಳು ಉಂಟಾಗ್ತಾ ಇರುತ್ತೆ. ಆದರೆ ಆ ಅನುಭವಗಳ ಸಾರ ಏನಿದೆ, ಆ ಅನುಭವಗಳನ್ನ ಹೇಗೆ ನಾನು ತೆಗೆದುಕೋಬೇಕು, ಆ ಅನುಭವ ನಿಜವಾ, ಆ ಅನುಭವದ
ಆಳ ಏನು ಅದನ್ನೆಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಮಾಡುವಂತದ್ದೇ ಸ್ವಾಧ್ಯಾಯ ಅನ್ನುವಂಥದ್ದು. ನಮ್ಮನ್ನ ನಾವು ಗಮನಿಸ್ಕೋಬೇಕು. ನಮ್ಮನ್ನ ಗಮನಿಸ್ಕೊಂಡು ಆಗುವಂತಹ ಬದಲಾವಣೆಗಳನ್ನ ಗುರ್ತಿಸ್ಕೊಳ್ಳೋದಕ್ಕೆ ಪುಸ್ತಕಗಳನ್ನ ಓದ್ಬೇಕು. ಇನ್ನ ಆ ಪುಸ್ತಕಗಳನ್ನ ಓದಿ ನಮ್ಮ ಒಳಗಡೆ ಆಗಿರುವಂತಹ ಬದಲಾವಣೆಗಳನ್ನ ಸತ್ಸಂಗದಲ್ಲಿ ನಾವು ಶೇರ್ ಮಾಡ್ಕೋಬೇಕು. ಯಾಕೆ? ಯಾಕೆ ಅಂದ್ರೆ ನಾವು ಓದಿರ್ತೀವಿ. ನಾವು ನನ್ನಲ್ಲಿರೋ ಆ ಬದಲಾವಣೆಗಳನ್ನ ಗಮನಿಸ್ಕೊಳ್ತೀವಿ. ಅದೇ ರೀತಿ ಇನ್ನೊಬ್ಬರಿಗೆ ಕೂಡ ಅದು ಹೆಲ್ಪ್‌ಫುಲ್ ಆಗ್ಬೇಕು. ಕೇವಲ ನಮ್ಮ ಒಳಗಡೆ ಮಾತ್ರ ಅಲ್ಲ, ಇನ್ನೊಬ್ಬರಲ್ಲಿ ಆಗ್ತಾ ಇರುವಂತಹ ಆ ಬದಲಾವಣೆಗಳು ಕೂಡ ಅವರಿಗೆ ಗುರ್ತಿಸ್ಕೊಳ್ಳೋದಕ್ಕೆ ಸುಲಭವಾಗ್ಬೇಕು ಅಂತ ಹೇಳಿ ಸತ್ಸಂಗಗಳನ್ನ ನಾವು ಮಾಡ್ಕೋಬೇಕು. ಈ 3 ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು. ಅದಕ್ಕೋಸ್ಕರ ನಾವು ಧ್ಯಾನವನ್ನ ಮಾಡೋಣ, ಸ್ವಾಧ್ಯಾಯವನ್ನ ಮಾಡೋಣ, ಸತ್ಸಂಗಗಳನ್ನ ಕೂಡ ಮಾಡ್ಕೊಳ್ಳೋಣ. ಈ ಎಲ್ಲದರಿಂದ ನಾನು ಒಬ್ಬಳು ಬೆಳೆಯೋದು ಅಲ್ಲ, ನನ್ನ ಜೊತೆಯಲ್ಲಿ ಎಲ್ಲರನ್ನ ಕೂಡಿಸಿಕೊಂಡು ಬೆಳೆಯುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಉಂಟಾಗುತ್ತೆ. ಅದರ ಜೊತೆಯಲ್ಲಿ ನಮ್ಮ ಒಳಗಡೆ ನಮ್ಮ ಆತ್ಮ ಚೈತನ್ಯವನ್ನ ಟಚ್ ಮಾಡಿದಾಗ ಒಂದು ಅದ್ಭುತವಾದ ಅನುಭೂತಿ ಉಂಟಾಗುತ್ತೆ. ಅದು ಏನು ಅಂತಂದ್ರೆ, ನಾನು ಕೇವಲ ನಾನಲ್ಲ. ನಾನು ಅನ್ನುವಂತಹ ಅಸ್ತಿತ್ವವೇ ಇಲ್ಲ. ನಾನು ಅಲ್ಲ, ಇಲ್ಲಿ ಎಲ್ಲರೂ ನಾನೇ ಅನ್ನುವಂತಹ ಅದ್ಭುತ ಅನುಭೂತಿ ನಮ್ಮ ಒಳಗಡೆ ಜಾಗೃತಿ ಆಗ್ತಾ ಹೋಗುತ್ತೆ. ಇದೇ ಅಲ್ಟಿಮೇಟ್. ಈ ಒಂದು ಭಾವವನ್ನ ನಾವು ಯಾವಾಗ ಪಡೆದುಕೊಳ್ತಾ ಹೋಗ್ತೀವೋ, ಅದು ಪಡೆದುಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಇಂಪ್ರೂವ್ ಕೂಡ ಮಾಡ್ಕೋಬೇಕು ನಾವು. ಅದನ್ನ ಪೂರ್ತಿ ಸಂಪೂರ್ಣತ್ವವನ್ನ ಪಡ್ಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಹೋಗ್ಬೇಕು. ನಮ್ಮ ಒಳಗಡೆ ಸ್ಟಾರ್ಟ್ ಆಯ್ತು, ಎಲ್ಲರನ್ನ ಈಕ್ವಲ್ ಆಗಿ ನೋಡ್ತಿದ್ದೀನಿ ನಾನು, ಎಲ್ಲರಲ್ಲೂ ನಾನೇ ಇದ್ದೀನಿ ಅನ್ನುವಂತಹ ಭಾವ ಬಂದ್ರೆ ಮುಗ್ದೋಗಲ್ಲ. ಆ ಭಾವವನ್ನ ಸ್ವಭಾವವನ್ನಾಗಿ ನಾವು ಮಾಡ್ಕೋಬೇಕು. ಆ ಭಾವ ನಮ್ಮ ಒಳಗಡೆ ಅಣುವಿನಲ್ಲಿ ಅದೇ ನಮ್ಮ ಸ್ವಭಾವ ಆಗ್ಬೇಕು. ಆಗ ಅದರ ಪರಿಪೂರ್ಣತೆಯನ್ನ ಹೊಂದುತ್ತಾ ಹೋಗುತ್ತೆ. ಆ ಸ್ವಭಾವವನ್ನ ನಾವು ಬೆಳೆಸ್ಕೊಳ್ಳೋದಿಕ್ಕೆ ಈ 3 ಕೂಡ ತುಂಬಾ ಹೆಲ್ಪ್‌ಫುಲ್ ಆಗಿರತ್ತೆ. ಹಾಗಾಗಿ ಬನ್ನಿ ಸ್ನೇಹಿತರೆ, ದಿನನಿತ್ಯ ನಾವು ಖಡಾಖಂಡಿತವಾಗಿ ಧ್ಯಾನವನ್ನ ಮಾಡೋಣ, ಸ್ವಾಧ್ಯಾಯವನ್ನ ಮಾಡೋಣ, ಹಾಗೆ ಸತ್ಸಂಗಗಳನ್ನ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ, ನಂಗೆ ಈ 2 ಮಾತುಗಳನ್ನ ನಾವು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೆ ಕೂಡ ಚಿರಋಣಿ. ಧನ್ಯವಾದ.